ಬ್ರೇಕ್ ನ ಬಳಿಕ ಮತ್ತೊಮ್ಮೆ ಬರ್ತಿದೆ ಗಜಪಡೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಿಮ್ ಚಿತ್ರದ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಯಾರೆಲ್ಲ ಚಿತ್ರ ಬಳಗದಲ್ಲಿ ಇರುವಂತದ್ದು? ಅದೇ ಹರ್ಷ ಮೈನ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಹರ್ಷನೇ ಮೈನ್ ಹೀರೋ ಆಗಿ ಮಾಡಿದ್ದಾರೆ. ಅವ್ರು ಸಪೋರ್ಟಿಂಗ್ ಆಗಿ ಸಿದ್ದೇಶು ಮತ್ತೆ ಅರುಣ್ ಅಂತ ಮಾಸ್ಟರ್ ಆನಂದ್ ಅವ್ರ ತಮ್ಮ, ಆಮೇಲೆ ಸಿದ್ದೇಶ್ ಅಂದ್ಬಿಟ್ಟು ಅಮೃತ ವರ್ಷನ್ ಮಾಡಿದ್ರು. ಇವ್ರು 3 ಜನಕ್ಕೆ ಒಂದು ಕಮರ್ಷಿಯಲ್ ಆಗಿ ಪೇರ್ ಆಗಿ ಹೀರೋಯಿನ್ಸ್ ಗಳು ಕೂಡ ಸೆಲೆಕ್ಟ್ ಮಾಡಿದ್ವಿ. ನಿಮ್ಗೆ ಫಸ್ಟ್ ಹಾಫ್ ಎಲ್ಲ ಕಾಮಿಡಿಯಾಗೆ ಬರುತ್ತೆ, ನಿಮ್ ಸಿನಿಮಾ ನೋಡ್ತಿದ್ರೆ. ಬಟ್ ಬೆಂಗಳೂರಲ್ಲಿ ನಡೆದ ಒಂದು ನೈಜ ಘಟನೆನೇ ಗಜಪಡೆ. ಓ, ನೈಜ ಘಟನೆನ ಇಟ್ಕೊಂಡು ಇದನ್ನ ಫಿಲಂ ಮಾಡಿರುವಂತದ್ದು. ಸತ್ಯವಲ್ಲೂ ನೈಜ ಘಟನೆನೇ ಒಂದು ಗಜಪಡೆ. ಸ್ಟಾರ್ ಕ್ಯಾಸ್ಟ್ಗಳೆಲ್ಲ ಹೊಸಬ್ರೆ. ನೀವು ಹೇಳಿದ್ರೆ ವಿಕ್ಟರಿ ವಾಸು ಒಂದು ಮೇನ್ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅದರ್ವೈಸ್ ಸಿತಾರಾ ಅಂತ ಇವರ ಮದರ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಮಿಕ್ಕಿದ ಓವರ್ ಆಲ್ ಎಲ್ಲ ಆರ್ಟಿಸ್ಟ್ಗಳು ಕೂಡ ಆಲ್ಮೋಸ್ಟ್ ಹೊಸಬ್ರೆ ಇದ್ದಾರೆ. ಮಾಸ್ಟರ್ ಆನಂದ್ ಕೂಡ ಒಂದು ಸೀನಲ್ಲಿ ಒಂದು ಕಾಮಿಡಿ ಇದರಲ್ಲಿ ಬರ್ತಾರೆ. ಓವರ್ ಆಲ್ ಎಲ್ಲ ಹೊಸಬ್ರೆ ಮಾಡಿದ್ದಾರೆ. ಓಕೆ, ಇನ್ನ ಹರ್ಷ, ನಿಮ್ಮ ಒಂದು ಸಾಥ್ ಕೊಟ್ಟಿರುವಂತದ್ದು ತನ್ಮಯ. ನಿಮ್ಮ ಇಬ್ಬರ ಕಾಂಬಿನೇಷನ್ ಬಗ್ಗೆ ಯಾವ ರೀತಿ ಇದೆ ರೆಸ್ಪಾನ್ಸ್ ಹೊರಗಡೆ? ನನಗೆ ಆಕ್ಚುಲಿ ಹೀರೋ ಹುಡ್ಕೋದಕ್ಕೆ ಬಹಳ ಕಷ್ಟ ಬಿದ್ದಿದ್ದಾರೆ ಎಲ್ಲರೂ. ಹೈಟ್ ಪ್ರಾಬ್ಲಮ್ ಆಗಿ ಬಹಳ ಕಷ್ಟ ಬಿದ್ರು. ಕೊನೆಗೆ ಪಾಪ ತನ್ಮಯ್ ಅವ್ರು ಸೆಲೆಕ್ಟ್ ಆದ್ರು. ಒಳ್ಳೆ ಪರ್ಫಾರ್ಮರ್, ವೆರಿ ಗುಡ್ ಪರ್ಫಾರ್ಮರ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಅಷ್ಟೇನೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾರು ಹೊಸದಾಗಿ ಮಾಡ್ತಿದ್ದಾರೆ ಅಂತ ಅನ್ಸಲ್ಲ, ಎಲ್ಲರೂ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಅಲ್ಲ, ಹರ್ಷ ಅವ್ರದ್ದು ಪಾಪ ಹೈಟ್ ಪ್ರಾಬ್ಲಮ್. ಇಲ್ಲೂ ಕೂಡ ಅವ್ರು ನಾನು ತುಂಬಾ ಗಿಡ್ಡ ಅನಿಸ್ತಿದೀನಿ ಅಂತ ನನಗೆ ಇನ್ ಶೂಟಿಂಗ್ ಟೈಮ್ ಅಲ್ಲಿ ಎಷ್ಟು ಆಟ ಆಡಿಬಾರ್ದು ಅಂತ ನಾನು ಹೈಟ್ ಇದೀನಿ. ಇಲ್ಲ, ನನ್ಗೆ ಏನಾಗುತ್ತೆ, ಪ್ರತಿಯೊಂದು ಸಿನಿಮಾ ನಾನು ಮಾಡ್ಕೊಂಡ್ ಬಂದಿದ್ದೀನಲ್ಲ, ನನ್ಗೆ ಫಿಮೇಲ್ ಕೋಸ್ಟರ್ಸ್ ಯಾರು ಇರ್ತಾರೆ ಪಕ್ಕದಲ್ಲಿ ಎಲ್ರಿಗೂ ಮಣೆ ಹಾಕಿ ನಿಲ್ಸಿರ್ತಾರೆ. ನನ್ಗೆ ಅದಕ್ಕೆ ನಗು. ನನ್ಗೆ ಗಜಪಡೆಯಲ್ಲಿ ಅಟ್ಲೀಸ್ಟ್ ನನ್ಗೆ ಯಾರಾದ್ರೂ ಹುಡ್ಕೊಂಡ್ವಿ, ಸಿಗ್ಲಿಲ್ಲ. ಇವ್ರು ಆರಡಿ ಇದಾರ, ಹುಡುಕಿದ್ವಿ ನಾವು. ಆರಡಿ ಎಲ್ಲಿ ಹುಡುಕೋದಲ್ಲಿ? ಮೂವಿಲೇ ಈ ರೀತಿ ಕಷ್ಟ ಆದ್ರೆ ರಿಯಲ್ ಲೈಫ್ ಅಲ್ಲಿ ಹೆಂಗ್ ಹುಡ್ಕೋದು ಅಂತ. ರಿಯಲ್ ಲೈಫ್ ಅಲ್ಲಿ ನಮ್ಗೆ ಆ ಜವಾಬ್ದಾರಿ ಇಲ್ಲ, ಮನೆಯವರು ಇದಾರೆ, ಅವ್ರು ಹುಡ್ಕೊಂಡು ಹೈಟ್ ಮ್ಯಾಚ್ ಆಗ್ಲೇಬೇಕು. ಇಲ್ಲ, ಪರವಾಗಿಲ್ಲ, ಕೆಳಗಡೆ ಮನೆ ಹಾಕೊಂಡೇ ಓಡಾಡೋದು ಅಷ್ಟೇ. ಓಕೆ ಮನೀಷಾ, ನಿಮ್ಮ ಒಂದು ಕಾಸ್ಟ್ಯೂಮ್ ನ ನೋಡ್ತಾ ಇದ್ರೆ, ಓವರ್ ಆಲ್ ಎಲ್ಲರ ಕಾಸ್ಟ್ಯೂಮ್ ಅನ್ನ, ನಿಮ್ ಕಾಸ್ಟ್ಯೂಮ್ ಅನ್ನ ನೋಡ್ತಾ ಇದ್ರೆ ತುಂಬಾ ಸಿಂಪಲ್ ಆಗಿ ಅಟ್ರಾಕ್ಟಿವ್ ಆಗಿರುವಂತದ್ದು. ಏನ್ ಹೇಳಕ್ ಇಷ್ಟಪಡ್ತೀರಾ? ಕಾಸ್ಟ್ಯೂಮ್ ವೈಸ್ ಏನ್ ಹೇಳ್ತೀರಾ? ನನ್ ಕ್ಯಾರೆಕ್ಟರ್ ಇರೋದೇ ಹಂಗೆ. ಸೊ ಆ ಕ್ಯಾರೆಕ್ಟರ್ಗೆ ಏನ್ ಬೇಕೋ ಅದೇ ತರ ಡೈರೆಕ್ಟರ್ ಸರ್ ಹೇಳೋರು. ಲೈಕ್ ನಿಮ್ ಕ್ಯಾರೆಕ್ಟರ್ ಇರೋದು ಈ ತರ, ಸೊ ಯು ಹ್ಯಾವ್ ಟು ಡ್ರೆಸ್ ಅಪ್ ಈ ತರನೇ ಇರ್ಬೇಕು ಅಂತ. ಅದ್ನೇ ನಾನು ಹೇಳಿದ್ನಲ್ಲ, ಲೈಕ್ ಸಿಂಪಲ್ ಕಾಲೇಜ್ ಗೋಯಿಂಗ್ ಗರ್ಲ್. ಅದೇ ಒಂದು ಟ್ವಿಸ್ಟ್ ಇರುತ್ತೆ, ಅದು ಇವಾಗ್ಲೇ ಹೇಳಲ್ಲ. ಫಿಲಂ ಅಲ್ಲಿ ಸೈಲೆಂಟ್, ಬಟ್ ಹೊರಗಡೆ ವೈಲೆಂಟ್ ಅನ್ನೋದು ಜನಕ್ಕೆ ಹೊರಗಡೆ ವೈಲೆಂಟ್ ಅಲ್ಲ, ವೆರಿ ಟಾಕಿಟಿವ್ ಅಲ್ವಾ ಸರ್? ತುಂಬಾ ತರಲೆ ಮಾಡಿದ್ರಾ? ಯಾರು ಇವರೇ ಭಯಂಕರ ತರಲೆ. ಹುಡುಗರಿಗೆಲ್ಲ ಭಯಂಕರ, ಹೀರೋಗಳಿಗೆಲ್ಲ ಭಯಂಕರ ತರಲೆ ಮಾಡಿದ್ದಾರೆ. ಸಕ್ಕ ಟಾರ್ಚರ್ಗಳು ಮಾಡಿದ್ದಾರೆ. ಓಕೆ, ನಾನ್ ಕೇಳ್ಪಟ್ಟೆ ಪಾಪ ಟಾರ್ಚರ್ ಮಾಡಿದ್ದಾರೆ. ಆತರ ಎಲ್ಲ ಮಾಡಬಾರ್ದು. ಸೈಲೆಂಟ್ ಆಗಿದ್ರೆ ಎಲ್ಲರೂ ಬೋರಿಂಗ್. ಇಲ್ಲ, ಎಲ್ಲರೂ ಸೈಲೆಂಟ್ ಆಗಿದ್ರೆ ಸೆಟ್ ಆಬ್ವಿಯಸ್ಲಿ ಬೋರಿಂಗ್ ಆಗಿರುತ್ತೆ. ಸೊ ಐ ವಾಸ್ ದ ಒನ್ ಲೈಕ್ ಮಾತಾಡ್ಕೊಂಡು ಒಬ್ರಿಗೊಬ್ರಿಗೆ ರೇಗಿಸ್ಕೊಂಡು ಹ್ಯಾಪನಿಂಗ್ ಆಗಿರುತ್ತೆ. ದ ಗ್ರೇಟ್ ಎಂಟರ್ಟೈನರ್. ಒಳ್ಳೆ ಎಂಟರ್ಟೈನರ್. ಸಕ್ಕದ ಟೈಟಲ್ ಕೊಡ್ತೀವಿ ಹರ್ಷ. ಓಕೆ ಹರ್ಷ, ನಾನ್ ಕೇಳ್ಪಟ್ಟೆ ಈ ಒಂದು ಶೂಟಿಂಗ್ ಟೈಮ್ ಅಲ್ಲಿ ಪಾಪ ಹೀರೋ ಅಂತ ನೀವೇನೋ ಶಟರ್ನ ಎಳೆದ್ಬಿಟ್ರಂತೆ, ಸ್ಟೈಲ್ ಆಗಿ ಬೇರೆ ನಿಂತ್ಕೊಂಡ್ಬಿಟ್ಟಿದ್ರಂತೆ. ಹಂಗೆ ಟಪ್ಪಕ್ಕಂತ ಕೆಳಗಡೆನೆ ಬರ್ಬೋದು. ಆಕ್ಚುಲಿ ಒಂದು ತಲೆ ಮೇಲೆ ಬೀಳ್ಬೇಕಾಗಿತ್ತು ಅವ್ರಿಗೆ. ಸ್ಟೈಲ್ ಮೇಲೆ ನಿಂತಿದ್ರು, ಕಬ್ಬಣ ಬೀಳ್ಬೇಕಾಗಿತ್ತು. ಈ ಒಂದು ಸನ್ನಿವೇಶ ಪ್ರತಿಯೊಬ್ರು ನಮ್ಮ ಸ್ಟೇಟ್ ಅಲ್ಲಿ ಎಲ್ಲಾರು ಸಿನಿಮಾ ನೋಡೋರ್ಗೆ ಎಲ್ರಿಗೂ ಈ ಸನ್ನಿವೇಶ ಜ್ಞಾಪಕ ಆಗುತ್ತೆ. ಇಂಟರ್ವಲ್ ಬ್ಲಾಕ್ ಅಲ್ಲಿ ಬರುತ್ತಿದೆ. ಇಂಟರ್ವಲ್ ಟೈಮ್ ಅಲ್ಲಿ ಒಂದು ಫ್ಯಾಕ್ಟ್ರಿ, ಅದು ಫ್ಯಾಕ್ಟ್ರಿಲಿ ಒಂದು ಫೈಟ್ ನಡೆಯುವಂತ ಒಂದು ಸಂದರ್ಭದಲ್ಲಿ ನಾವು ಸಖತ್ ಹೀರೋಯಿಸಮ್ ಆಗಿ ಫುಲ್ ಶಟರ್, ಈ ಫ್ಯಾಕ್ಟ್ರಿ ಶಟರ್ಸ್ ಬರುತ್ತಲ್ಲ, ತುಂಬಾ ಉದ್ದ ಇರ್ತದೆ. ನಾವು ಒಂದ್ 2-3 ಸಲ ಟ್ರಯಲ್ ನೋಡಿದ್ರು ಡೈರೆಕ್ಟರ್ ಅವರೆಲ್ಲ. ಹಿಂಗಂದ್ರೆ ಅದು ಸಿಗಾಕೊಳ್ಳೋ ತರ ಇತ್ತು. ಸರಿ ಇನ್ನೇನು ಹೋಗುತ್ತಲ್ಲ ಅನ್ಬಿಟ್ಟು ನಾವು ಈ ಶಟರ್ ಹಿಂಗೆ ಎತ್ಬಿಟ್ಟು ಹಿಂಗ್ ಬಿಟ್ಬಿಟ್ಟು ಬಂದು ತಲೆ ಮೇಲೆ ಬಿದ್ದು ರಕ್ತ ಬರ್ತದು. ಫಾಸ್ಟ್ ಅಲ್ಲಿ ಅಲ್ಲ, ಎಲ್ರು ಹೊಡೆದ್ರೆ ನಿಂತ್ಕೊಂಡಿರೋದು, ನೀವು ಹೊಡೆದ್ರೆ ಯಾಕೆ ನಿಂತ್ಕೊಳ್ಳಿಲ್ಲ? ಐ ಥಿಂಕ್ ನೀವು ಹೀರೋ ಅಲ್ವಾ? ಅದು ಗಜಪಡೆ ಫೋರ್ಸ್ ಜಾಸ್ತಿ ಆಗುತ್ತೆ. ನಾವು ದೊಡ್ಡ ಸ್ಟೈಲ್ ಆಗಿ ಮಾಡಕ್ ಹೋಗಿದ್ದೆ, ಪಾಪ ಪ್ರಾಬ್ಲಮ್ ಆಗಿರೋದು ಐ ಥಿಂಕ್. ಓಕೆ ಸರ್, ಇನ್ನ ಚಿತ್ರದಲ್ಲಿ ಎಷ್ಟು ಸಾಂಗ್ಸ್ ಗಳಿದೆ? ಮ್ಯೂಸಿಕ್ ವೈಸ್ ಬಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಬಿಕಾಸ್ ಈಗಾಗಲೇ ಸಾಂಗ್ಸ್ ತುಂಬಾ ಕೇಳ್ಬೇಕು ಅನ್ನೋ ಒಂದು ಫೀಲ್ ಬರುತ್ತೆ ಸಾಂಗ್ಸ್ ನೋಡ್ತಾ ಇದ್ರೆ. ಇಲ್ಲ, ಸಾಂಗ್ಸ್ ಚೆನ್ನಾಗಿ ಮಾಡಿದ್ದಾರೆ. ಅಭಿಲಾಷ್ ಮತ್ತೆ ಜುವೆಲ್ ಅನ್ಬಿಟ್ಟು ಆಕ್ಚುಲಿ ಕನ್ನಡದವರೇ ಅಲ್ಲ, ಅವರು ಭಾಷೆನೇ ಬೇರೆ, ಆದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲೂ ನಿಮ್ಗೆ RR ಇಂದ ಹಿಡಿದು ನಿಮ್ಗೆ ಸಾಂಗ್ಸ್ ಕೂಡ ಒಂದ್ಸರಿ ಕೇಳೋದು ಇನ್ನೊಂದ್ಸರಿ ಕೇಳೋಣ ಅನ್ಸುತ್ತೆ. ನಿಮ್ಗೆ ಸಿನಿಮಾದಲ್ಲಿ ಥಿಯೇಟರ್ಗೆ ಬಂದು ನೋಡಿ ನಿಮ್ಗೆ 2ನೇ ಸರಿ ಕೇಳೋಣ ಅಂತ ಅನ್ಸುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ.
ಸಾಂಗ್ಸ್ ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಭಿಲಾಷು ಮತ್ತೆ ಜುಗಲ್ ಅನ್ಬಿಟ್ಟು ಎಷ್ಟು ಸಾಂಗ್ಸ್ ಇರುವಂತದ್ದು? ಒಟ್ಟು 4 ಸಾಂಗ್ ಇದೆ. 4 ಸಾಂಗ್ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿವೆ. ಒಂದೊಂದೇ ಸಾಂಗ್ ರಿಲೀಸ್ ಮಾಡಿದೀರಾ. ಓಕೆ, ಇನ್ನು ಯಾವ್ಯಾವ ಶೂಟಿಂಗ್ ಪ್ಲೇಸ್ ಅಲ್ಲಿ ಶೂಟ್ ಮಾಡಿರುವಂತದ್ದು? ಮುಂಚೆನೆ ಏನಾದ್ರು ಫಿಕ್ಸ್ ಮಾಡ್ಕೊಂಡಿದ್ರಾ ಪ್ಲೇಸಸ್ ನ? ಎಲ್ಲೆಲ್ಲಿ ಹೋಗಿ ಪ್ಲೇಸಸ್ ಫಿಕ್ಸ್ ಮಾಡಿದ್ವಿ, ಆದ್ರೆ ಪ್ಲೇಸ್ ಎಲ್ಲ ಬೆಂಗಳೂರಲ್ಲೇ ಮಾಡಿದ್ವಿ. ನಮ್ದು ಬಜೆಟ್ ಕಮ್ಮಿ ಅನ್ಬಿಟ್ಟು ನಾವು ಬೆಂಗಳೂರಲ್ಲೇ ಮಾಡಿದ್ವಿ. ಕಡಿಮೆ ಬಜೆಟ್ ಬಟ್ ಒಳ್ಳೆ ಸಿನಿಮಾವನ್ನ. ಆಮೇಲೆ ಆ ಕಡೆಗೆ ನಮ್ಗೆ ಬೇರೆ ಎಲ್ಲೂ ಆಚೆ ಹೋಗ್ಬೇಕಾಗಿರ್ಲಿಲ್ಲ. ಯಾಕಂದ್ರೆ ಒಂದು ಮಾಸ್ ಓರಿಯೆಂಟೆಡ್ ಫಿಲಮ್, ರಾ ಫಿಲಮ್, ಒಂದ್ ಸ್ಲಮ್ ಆತರ ಒಂದು ಸ್ಟೈಲ್ ಅಲ್ಲಿ ತೆಗ್ದಿರೋ ಸಿನಿಮಾ ಇದೆ. ಇವಾಗ ಮಾಮೂಲಿ ಲೈಕ್ ಲೋಕಲ್ ಹುಡುಗರೆಲ್ಲ ಹೇಗಿರ್ತಾರೆ ಏರಿಯಾಗಳಲ್ಲಿ ಅಡ್ಡ ಹಾಕೊಂಡು ಆ ತರ ಒಂದು ಸಬ್ಜೆಕ್ಟ್ ಇದು. So ಹಾಗಾಗಿ ನಮ್ಗೆ ನೆಸೆಸಿಟಿ ಬರ್ಲಿಲ್ಲ, ನೆಸೆಸಿಟಿ ಬಂದಿಲ್ಲ. ಇಲ್ಲೇ ಸಾಕಷ್ಟು ಹುಡುಗಿರು ಸಿಗ್ತಾರೆ ಕಾಳ ಅಲ್ವಾ? ಇದ್ರ ಬಗ್ಗೆ ಮಾತಾಡೋಣ. ಬಟ್ ಚಿತ್ರದ ಸಾಂಗ್ ನ ನೋಡ್ಬೇಕು ಅಂತ ಅನಿಸ್ತಿದೆ. ಒಂದ್ ಸಾಂಗ್ ನ ನೋಡ್ಕೊಂಡು ಬರೋಣ. ಸರಿಯಾದ ಸಂಜೆ ಹೊತ್ತಲ್ಲಿ ಸರಿಯಾದೆ ನೀನು ಕಣ್ಣಲ್ಲಿ, ಮರೆಯಾಗೋ ಮುನ್ನ ಹೇಳು ನೀ ಮತ್ತೆಲ್ಲಿ ನಿನ್ನ ಕಾಣಲಿ. ನನ್ನ ಪಾಡಿಗೆ ನಾನು ಹಾಯಾಗಿ ನಿನ್ನ ಮೋಡಿಗೆ ಮರುಳು, ಅಲೆ ಮಾರಿನ ನೆಲೆ ನೀನಾಗಿ ಹೂನಗೆಯೊಂದ ನೀ ಬೀರಲು. ಸೋಕಲು ನಿನ್ನ ನೋಟ ನನ್ನನ್ನೇ ಸೋತೆ ನಾನೀ ಮರಿ. ಓಕೆ, ಒಂದ್ ಸೂಪರ್ ಆಗಿರೋ ಸಾಂಗ್ ನ ನೋಡ್ಕೊಂಡ್ ಬಂದ್ವಿ. ಈಗ ನೋಡಿ, ಡ್ಯಾನ್ಸ್ ವೈಸ್ ಮತ್ತೆ ಆ ಲಿರಿಕ್ಸ್ ವೈಸ್ ಬಂದ್ರೆ ತುಂಬಾ ಚೆನ್ನಾಗಿರುವಂತದ್ದು. ಡ್ಯಾನ್ಸ್ ಮಾಸ್ಟರ್ ಯಾರು ಅಂತ? ಆ ಸಾಂಗ್ ಗೆ ಒಂದು ಹರಿಕೃಷ್ಣ ಅವರು ಡ್ಯಾನ್ಸ್ ಮಾಸ್ಟರ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾವು ಬಹಳಷ್ಟು ರಿಹರ್ಸಲ್ಸ್ ಎಲ್ಲ ಮಾಡಿ, ನಾನು ಯಾವತ್ತು ಸೆಟ್ ಗೆ ಹೋಗ್ಬೇಕಾದ್ರೆ ಫೈಟ್ಸ್ ಆಗ್ಲಿ, ಸಾಂಗ್ ಆಗ್ಲಿ, ಇಲ್ಲ ಆಕ್ಟಿಂಗ್ ಆಗ್ಬೋದು, ನಾನು ಪ್ರಿಪೇರ್ ಆಗಿ ನಾನು ಕ್ಯಾಮ್ರಾ ಮುಂದೆ ಫೇಸ್ ಮಾಡಿದೆ. ಬಿಕಾಸ್ ಏನಾಗುತ್ತೆ ಅಂದ್ರೆ ಸುಮ್ನೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಸೈಕಲ್ ಹೊಡೆಯೋದಕ್ಕಿಂತ ಸ್ವಲ್ಪ ಹೋಮ್ ವರ್ಕ್ ಮಾಡಿ ನಾವು ಪ್ರಿಪೇರ್ ಆಗಿ ಹೋದ್ರೆ ಎಲ್ರಿಗೂ ಆ ಒಂದು ಜೋಶ್ ಇರುತ್ತೆ. ಇಲ್ಲ, ಒಂದ್ ವಾರದಿಂದಾನೇ ಮುಂಚೆಯಿಂದಾನೆ ಅವ್ರು ರಿಹರ್ಸಲ್ ಸ್ಟಾರ್ಟ್ ಮಾಡಿದ್ರು. ಹರಿಕೃಷ್ಣ ಅವ್ರು ಕೂಡ ಸಾಂಗ್ ಕೇಳ್ಬಿಟ್ಟು ಒಂದ್ ವಾರ ಮುಂಚೆನೆ ಸ್ಟಾರ್ಟ್ ಮಾಡಿ. ಹರಿಕೃಷ್ಣ ಅವ್ರದ್ದು ಇದು 100ನೇ ಸಿನಿಮಾ. ಹರಿಕೃಷ್ಣ ಅವ್ರದ್ದು 100ನೇ ಸಿನಿಮಾ. ಅವ್ರು ಒತ್ತಿ ಹೇಳಿದ್ರು ನಮ್ದು ದಯವಿಟ್ಟು 100ನೇ ಸಿನಿಮಾ ಇದು ಹಾಕಿ ನಿಮ್ ಸಿನಿಮಾದಲ್ಲಿ ಹಾಕಿ ಅಂತ ಹೇಳಿದ್ರು. ಪಾಪ ನಾನು ಹಾಕಿದ್ದೀನಿ. ಅವ್ರದ್ದು 100ನೇ ಸಿನಿಮಾ ಇದು. ಚೆನ್ನಾಗಿ ಮಾಡಿದ್ದಾರೆ. ಮನುಷ್ಯ ಈ ಒಂದ್ ಸಾಂಗ್ ನ ಹೆಡ್ಲೈನ್ ಹಾಡ್ಬೋದಾ? ಅಯ್ಯೋ, ಹರ್ಷನ್ ಮುಖ ನೋಡಿದ್ರೆ ನಾನ್ ಬಂದು ಕರ್ನಾಟಿಕ್ ಸಿಂಗರ್. ಐ ಆಮ್ ನಾಟ್ ಟ್ರೈಡ್ ವೆಸ್ಟರ್ನ್ ಸಿಂಗಿಂಗ್, ಸೊ ಟ್ರೈ ಮಾಡ್ತೀನಿ. ನಾನು ಹರ್ಷ ಇಬ್ರು ಜೊತೆಲಿ ಹಾಡ್ತೀನಿ. ಓಕೆ, ಪ್ಯಾಥೋ ಸಾಂಗ್, ನಂಗೆ ಪ್ಯಾಥೋ ಸಾಂಗ್ ತುಂಬಾ ಇಷ್ಟ. ಅಟ್ ದ ಸೇಮ್ ಟೈಮ್ ಎಲ್ಲಾ ಸಾಂಗ್ ಸೇಮ್ ಟೈಮ್ ನನ್ಗೆ ಮೂಡ್ ತಕ್ಕನಾಗಿ ಅಟ್ ದ ಸೇಮ್ ಟೈಮ್ ನನ್ಗೆ ಹರ್ಷದು ಬಡ್ಕೋ ಸಾಂಗ್, ಬಿಕಾಸ್ ಡ್ಯಾನ್ಸ್ ಮಾಸ್ ಆಗಿರುತ್ತಲ್ಲ, ಸೊ ಅದು ತುಂಬಾ ಇಷ್ಟ ಆಯ್ತು ನನಗೆ. ಸೊ ಈಗ ಯಾವ ಸಾಂಗ್ ನ ಹಾಡಕ್ ಇಷ್ಟಪಡ್ತಾ ಇದೀರಾ ಇಬ್ರು? ಪ್ಯಾಥೋ ಸಾಂಗ್. ಓಕೆ, ಹೃದಯವು ಬರಡಾಗಿದೆ, ಜೊತೆಯಲ್ಲಿ ನೀನಿಲ್ಲದೆ, ಕಾಣದ ನೋಬೋದೆನ ಎದೆಯೊಳಗೆ ಹೊಕ್ಕ ಹಾಗೆ, ಹರುಷವು ಮರೆತೋಗಿದೆ, ವಿರಹದ ಗುರಿ ತಾಳದೆ, ಮನಸಲಿ ಶುರುವಾಗಿದೆ ಹಿತವಾದ ಬೆಸುಗೆ ಬೇಕೆ. ಲಿರಿಕ್ಸ್ ಎಲ್ಲ ತಪ್ಪು ಪಾಡ್ತಾರೆ. ನಾನಂತೂ ಆಲ್ಮೋಸ್ಟ್ ಮಾಡಿದೆ. ನೀವು ತಪ್ಪು, ನಿಮ್ ಚಾನ್ಸ್ ಕ್ಯಾನ್ಸಲ್. ಯಾರು ಬೇರೆದವ್ರು ನೋಡಿದ್ರೆ ನಿಮ್ಮನ್ನ ಸಿಂಗರ್ ಆಗಿ ತಗೋಬೇಕು ಅಂತ ಟ್ರೈ ಮಾಡ್ಬೋದು ಯಾರೋ ನಿಮ್ಮ. ಓಕೆ ಹರ್ಷ, ಪಾಪ ಈಗ ಏನಂದ್ರೆ ರಾಜಾ ಹುಲಿಲಿ ನಿಮ್ ಹುಡುಗಿ ಮಾತ್ರ ನಿಮಗ್ ಸಿಗ್ಲಿಲ್ಲ, ಬೇರೆದವ್ರಿಗೆ ಬಿಟ್ಕೊಟ್ರಿ. ನಿಮ್ಗೊಂದು ವಿಷಯ ಗೊತ್ತಾ, ಈ ಹುಡುಗಿ ಅನ್ನೋ ಕಾನ್ಸೆಪ್ಟ್ ನನ್ನ ಲೈಫಲ್ಲಿ ಅದೇನೋ ನನ್ಗೆ ಯಾವ ಸಿನಿಮಾಲು ನನಗೆ ಸಿಕ್ಕಿಲ್ಲ. ಮೊಗ್ಗಿನ ಮನಸ್ಸಿಂದ ತಗೊಳ್ಳಿ. ಅಂದ್ರೆ ಈ ಚಿತ್ರದಲ್ಲಿ ಏನು ಅಂತ ನಂದು ಯಾವ ಚಿತ್ರದಲ್ಲಿ? ಈಗ ಗಜಪಡೆ ಅದೇ ಹೇಳಂಗಿಲ್ಲ.
ನೀವ್ ಹೇಳೋದು ಯಾವ ಚಿತ್ರದಲ್ಲೂ ಸಿಕ್ಕಿಲ್ಲ ಅಂದ್ರೆ ಯಾವ ಸಿನಿಮಾಲು ಸಿಕ್ಕಿಲ್ಲ, ಸೀರಿಯಲ್ ಅಲ್ಲೂ ಸಿಕ್ಕಿಲ್ಲ. ಸೀರಿಯಲ್ ಮಾಡ್ತಾ ಇದ್ದೆ, ಅಲ್ಲೂ ಸಿಗ್ತಾ ಐ ಇರ್ಲಿಲ್ಲ. ಥಿಂಕ್ ಹೈಟ್ ಪ್ರಾಬ್ಲಮ್. ಮೇ ಬಿ ಗೊತ್ತಿಲ್ಲ. ಕಥೆಲೂನು ಏನಾಗುತ್ತೆ, ಪ್ರಾಬ್ಲಿ ಹೀರೋ ಆಗಕ್ ಸ್ಟಾರ್ಟ್ ಆದ್ಮೇಲೆ ಇನ್ಮೇಲಿಂದ ಮೋಸ್ಟ್ಲಿ ನಮ್ ಡೈರೆಕ್ಟರ್ಸ್ ಎಲ್ಲ ಲಾಸ್ಟ್ ಅಲ್ಲಿ ಒಂದಾಗ ತರ ನಾವು ಮಾಡ್ಬೋದೇನೋ. ಇದು ಫಸ್ಟ್ ರಿಕ್ವೆಸ್ಟ್ ಮಾಡ್ಕೊಂಡ್ಬಿಡಿ, ದಯವಿಟ್ಟು ಸರ್ ಹೀರೋಯಿನ್ ನಮ್ಗೆ ಲಾಸ್ಟ್ ಅಲ್ಲಿ ಮೂವಿ ನಮ್ಗೆ ಸೂಟ್ ಆಗೋ ತರ ಕಳಿಸ್ಬಿಡಿ ಅಂತ. ಆದ್ರೆ ರಾಜಾಹುಲಿ ಸಿನಿಮಾ ಮಾಡಿದ್ ಮಾತ್ರ ನನ್ನ ಲೈಫ್ ಅಲ್ಲಿ ಇವತ್ತಿಗೂ ನಾನು ಏನಿವತ್ತು ಉಸಿರಾಡ್ತಾ ಇದ್ದೀನಿ. ನಿಜ, ಅದು ಒಳ್ಳೆ ಮೆಸೇಜ್ ನ ಅದು ಕೂಡ ಯುವಕರಿಗೆ ಹೇಳ್ ಮಾಡಿಸಿದಂತಹ ಚಿತ್ರ ಅಂತ ಅನ್ಕೋತೀನಿ. ಪಾಪ ಅಲ್ಲಿ ಕೂಡ ಹುಡುಗಿಗೆ ಕಾಳ ಹಾಕ್ತಾ ಇದ್ರಿ, ಇಲ್ಲೂ ಕೂಡ ಹುಡುಗಿ ಕಾಳ ಹಾಕುವಂತದ್ದು. ಸೊ ಏನ್ ಹೇಳಕ್ ಇಷ್ಟಪಡ್ತೀರಿ? ಯಾವ ರೀತಿ ಕಾಳ ಹಾಕ್ತಿರ್ತೀರಾ ನಿಮ್ ಹುಡುಗಿಗೆ ನೀವು? ಅಲ್ಲ, ಈಗ ಸಪೋಸ್ ಯಾವ್ದೋ ಒಂದು ಹುಡುಗಿನ ತಲೆಯಲ್ಲಿ ಇಟ್ಕೊಳ್ಳಿ ಪ್ರಪೋಸ್ ಮಾಡೋದಿದ್ರೆ ಹೆಂಗ್ ಮಾಡ್ಬೋದು? ನಮ್ಗೆ ಈ ತುಂಬಾ ಫಾರ್ಮಲ್ ಈಸಿ ಅದು ಕಾಳ ಹಾಕೋದಂದ್ರೆ ಹೇಳ್ಕೊಡ್ಬೇಕಾ ನಿಮ್ಗೆ? ಆಕ್ಚುಲಿ ರಾಜಾಹುಲಿಲಿ ಬಂದು ಆ ಪಾತ್ರ ಆಕ್ಚುಲಿ ನಾನು ಮುಂಚೆ ರೀಮೇಕ್ ಸಬ್ಜೆಕ್ಟ್ ಅದು ಪಾತ್ರ ನೋಡ್ಬಿಟ್ಟೆ ನನಗೆ ಗೊತ್ತಿತ್ತು. ನನಗೆ ಈ ಒಂದು ಪಾತ್ರ ಬಹಳಷ್ಟು ಹೆಸರಾಗುತ್ತೆ ಕರ್ನಾಟಕದಲ್ಲಿ. ಇನ್ಫ್ಯಾಕ್ಟ್ ನನ್ನ ಸ್ನೇಹಿತನಾದ ಯಶ್ ಬಹಳ ಹೇಳ್ತಾ ಇದ್ದ ಅವಾಗ, ಮಗ ನನ್ಗೆ ಯಾರು ಹೀರೋ ಅಂತ ಎಲ್ಲರಿಗೂ ಗೊತ್ತಿತ್ತು, ನಮ್ಮ ರಾಕಿಂಗ್ ಸ್ಟಾರ್ ಅಂತ ರಾಜಾಹುಲಿಗೆ. ಅದನ್ ಬಿಟ್ಟು ಆ ಪಾತ್ರ ಚುಚ್ಚ ಲಾಸ್ಟ್ ಅಲ್ಲಿ ಆ ಚುಚ್ಚ ಪಾತ್ರ ಯಾರ ಮಾಡ್ತಾ ಇರೋದು ಅಂತ ಕೇಳ್ತಿದ್ರಂತೆ. ನಮ್ ಯಶ್ ಹೇಳ್ತಿದ್ದೆ ಯಾವಾಗ್ಲೂ. ಸೊ ಇವತ್ತಿನ ದಿನ ಎಲ್ಲರಿಗೂ ಆ ಒಂದು ಏನೋ ಫ್ಯೂಚರ್ ಅವಾಗ್ಲೇ ಥಿಂಕ್ ಮಾಡಿದ್ರು. ಈ ಹುಡುಗ ಬಹಳ ಜನ ನನಗೆ ಶೂಟಿಂಗ್ ಅಲ್ಲೂ ಹೇಳು ಇದ್ದಾರೆ, ಗಜಪಡೆ ಶೂಟಿಂಗ್ ಟೈಮ್ ಅಲ್ಲಿ ಬಂದು, ಸರ್ ನಿಮ್ ರಾಜಾಹುಲಿ ಸಿನಿಮಾ ನೋಡ್ಬೇಕಾದ್ರೇನೆ ನಮ್ಗೆ ಅನಿಸ್ತಾ ಇತ್ತು ನೆಕ್ಸ್ಟ್ ನೀವು ಹೀರೋ ಆಗಿ ಬರ್ತೀರಾ ಅಂತ. ಸೊ ಇವತ್ತು ಹೀರೋ ಆಗಿ ಬಂದಿದ್ದೀನಿ, ಅದೆಲ್ಲಾ ಕ್ರೆಡಿಟ್ ನಮ್ ಸೀನು ಅವ್ರಿಗೆ. ಪ್ರೂವ್ ಆಗಿದೆ ಈಗ. ನಿಜ, ಬಹಳ ಜನ ಕತೆ ಹೇಳಿದ್ರು ನನಗೆ ಬಂದು ರಾಜಾಹುಲಿ ಆದ್ಮೇಲೂ. ಆದ್ರೆ ನನಗೆ ಇಂಪ್ರೆಸ್ ಆಗಿದ್ದು ಕತೆ ವೇ ಆಫ್ ನರೇಷನ್. ನನಗೆ ಒಂದ್ ಪ್ರೆಸೆಂಟೇಶನ್ ಮುಖ್ಯ ಅಂತ ಹೇಳ್ತಾರೆ, ಏನೇ ಮಾಡಕ್ ಹೋದ್ರು ಪ್ರೆಸೆಂಟೇಶನ್ ಮುಖ್ಯ. ಅದ್ರಲ್ಲಿ ಸೀನು ಅವ್ರ ಪ್ರೆಸೆಂಟೇಶನ್ ನನಗೆ ಇಲ್ಲ ಅನ್ನೋದಕ್ಕಾಗ್ಲಿಲ್ಲ. ಓಕೆ ಸೀನು ಸರ್ ಹೇಳ್ದಂಗೆ, ಈಗ ಹರ್ಷ ಅವ್ರು ಹೇಳ್ದಂಗೆನೆ ತುಂಬಾ ಚೆನ್ನಾಗಿತ್ತು ನಿಮ್ ಪ್ರೆಸೆಂಟೇಶನ್ ಅಂತ ಅನ್ನೋಂಥದ್ದು. ಈ ಒಂದು ಚಿತ್ರದಲ್ಲಿ ಆಕ್ಷನ್ ಇರಬಹುದು, ಫ್ರೆಂಡ್ಶಿಪ್ ಇರಬಹುದು, ಲವ್, ಓವರ್ ಆಲ್ ಎಲ್ಲವನ್ನ ಕೂಡ ಹೇಳಕ್ ಹೊರಟಿದ್ದೀರಾ. ಪಕ್ಕ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಅಂತ ಹೇಳ್ಬಹುದಾ? ಹೇಗೆ? ಪಕ್ಕ ಫ್ಯಾಮಿಲಿ ಓರಿಯೆಂಟೆಡ್, ಖಂಡಿತವಾಗ್ಲೂ ಫ್ಯಾಮಿಲಿ. ಎಸ್ಪೆಷಲಿ ಕಾಲೇಜ್ ಸ್ಟೂಡೆಂಟ್ಸ್, ಸ್ಕೂಲ್ ಸ್ಟೂಡೆಂಟ್ಸ್ ಗಳಿಗೆ ಒಂದು ವಿಷಯ ಹೇಳಿದೀನಿ, ಅದು ಸ್ಕ್ರೀನ್ ಮೇಲೆ ನೋಡಿದ್ರೆ ಮಜಾ ಇರುತ್ತೆ. ಆಮೇಲೆ ಇವ್ರು ಹೇಳ್ದಂಗೆ ಕತೆ ಪ್ರೆಸೆಂಟೇಶನ್, ಕತೆ ಸೂಪರ್ ಆಗಿ ಹೇಳಿ ಸಿನಿಮಾನ ಸೂಪರ್ ಆಗಿ ಮಾಡದೆ ಹೋದ್ರೆ ನಾವು ವೇಸ್ಟ್ ಆಗ್ಬಿಡ್ತೀವಿ, ಡಬ್ಬ ಆಗ್ಬಿಡ್ತೀವಿ. ಕತೆ ಎಷ್ಟು ಚೆನ್ನಾಗಿ ಹೇಳಿದ್ವೋ ಅದೇ ತರನೇ ಸಿನಿಮಾ ಮಾಡ್ಬೇಕು ಅಂತಾನೆ ಪ್ರಯತ್ನ ಪಟ್ಟು ಹಾರ್ಡ್ ವರ್ಕ್ ಮಾಡಿ ಸಿನ್ಸಿಯರ್ ಆಗಿ ವರ್ಕ್ ಮಾಡಿದ್ವಿ. ಎಲ್ಲೋ ಸೋಂಬೇರಿತನ ಬೀಳ್ದ್ರೆ ತುಂಬಾ ಸಿನ್ಸಿಯರ್ ಆಗಿ ವರ್ಕ್ ಮಾಡಿದೀವಿ. ನೋಡ್ಬೇಕು ಭಗವಂತ ಏನ್ ಮಾಡ್ತಾನೆ. ಒಟ್ಟಾರೆಯಾಗಿ ಒಂದಷ್ಟು ಸ್ಪೆಷಲ್ ಗಳು ಇದ್ದೇ ಇದೆ. ಖಂಡಿತ ಒಂದು ಹೊಸ ವಿಷಯ ಹೇಳಿದೀನಿ, ಒಂದು ಹೊಸ ವಿಷಯ ಮಾತ್ರ ಖಂಡಿತ ಹೇಳಿದೀನಿ. ಅದು ಬಟ್ ಎಲ್ಲರಿಗೂ ಅದು ಉಪಯೋಗ ಆಗುವಂತ ಒಂದು ಹೊಸ ವಿಷಯನ ಹೇಳಿದೀನಿ ಖಂಡಿತ. ಆಕ್ಚುಲಿ ಒಂದು ವಾಹಿನಿಲಿ ಬಂದಂತ ಘಟನೆನೆ ಅದು, ಎಲ್ರಿಗೂ ಇಲ್ಲ, ಬೆಂಗಳೂರಲ್ಲಿ ನಡೆದ ಘಟನೆನೆ, ಬೆಂಗಳೂರು ಘಟನೆನೆ. ಅದು ನೋಡಿದ್ರೆ ಮಾತ್ರ ಅದನ್ನ ಅಳವಡಿಸ್ಕೊಂಡ್ರೆ ನಮ್ಮ ಜನ್ಮ ಸಾರ್ಥಕ. ಅಷ್ಟು ಒಂದು ಒಳ್ಳೆ ವಿಷಯ ಹೇಳಿ, ಒಂದು ಒಳ್ಳೆ ಮೆಸೇಜ್ ಇದೆ. ಅದು ಕ್ಲೈಮ್ಯಾಕ್ಸ್ ಅಲ್ಲಿ ಒಳ್ಳೆ ಮೆಸೇಜ್ ಇದೆ. ಓಕೆ ಮೋನಿಶಾ, ಈಗ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಅಥವಾ ಫ್ಯಾಮಿಲಿ ಸರ್ಕಲ್ ಅಲ್ಲಿ ಯಾವ ರೀತಿ ಇದೆ ರೆಸ್ಪಾನ್ಸ್? ಈಗ ಮುಂಚೆ ಎಲ್ಲ ಸೀರಿಯಲ್ ಎಲ್ಲ ಮಾಡಿದೀರಾ, ಸೈಡ್ ಕ್ಯಾರೆಕ್ಟರ್ ಎಲ್ಲ ಮಾಡಿದೀರಾ, ಬಟ್ ಈಗ ಹೀರೋಯಿನ್ ಆಗಿ ಅಂದ್ರೆ ಮೇನ್ ಕ್ಯಾರೆಕ್ಟರ್ ಅಲ್ಲಿ ಕೂಡ ಕಾಣಿಸ್ಕೊಂಡಿರುವಂತದ್ದು. ಸೊ ಯಾವ ರೀತಿ ಇದೆ ರೆಸ್ಪಾನ್ಸ್ ಈಗ? ಫಸ್ಟ್ ನನ್ನ ಫ್ರೆಂಡ್ಸ್ ಇಷ್ಟ ಆಗಿದ್ದು ಟೈಟಲ್. ಅದ್ ಬಿಟ್ರೆ ಆಬ್ವಿಯಸ್ಲಿ ಹರ್ಷ ಗೊತ್ತಿತ್ತು, ಆಮೇಲೆ ಅರುಣ್ ಆಲ್ರೆಡಿ ರೆಕಗ್ನೈಸ್ಡ್ ಪರ್ಸನ್, ಸೊ ಅದೊಂದು ಕ್ಯೂರಿಯಾಸಿಟಿ ಇದೆ. ಸಾಂಗ್ಸ್ ಬಂದು 2ನೇ ಪ್ಲೇಸ್ ನಮ್ಗೆ. ಲೈಕ್ ಸಾಂಗ್ಸ್ ಬಂದು ಯೂಟ್ಯೂಬ್ ಅಲ್ಲಿ ಆಗ್ಲಿ ನೆಟ್ ಅಲ್ಲಿ ಅಂತೂ ಇಟ್ಸ್ ಲೈಕ್ ವೈರಲ್ ಆಗಿದೆ. ತುಂಬಾ ಜನಗೆ ದೇರ್ ಎಕ್ಸ್ಪೆಕ್ಟಿಂಗ್, ನನ್ಗಿಂತ ಅವ್ರ ಎಕ್ಸೈಟೆಡ್ ಯಾವಾಗ ರಿಲೀಸ್ ಆಗ್ತಿದೆ, ವಿ ವಾಂಟ್ ಟು ಸಿ ಅಂತ. ನನ್ಗೆ ಅದೇ ಟೈಮ್ ಅಲ್ಲಿ ಟೆನ್ಷನ್ ಇದೆ, ಲೈಕ್ ಹೌ ದೇ ವಿಲ್ ಟೇಕ್ ಇಟ್ ಅಂತ. ಬಿಕಾಸ್ ಹರ್ಷ ಹೇಳ್ದಂಗೆ ಎಲ್ಲರಿಗೂ ಒಂದು ಲೈಫ್ ಟರ್ನಿಂಗ್ ಪಾಯಿಂಟ್ ಈ ಮೂವಿ. ಸೊ ಮೂವಿ ಕ್ಲಿಕ್ ಆಯ್ತು ಅಂದ್ರೆ ವಿ ಆಲ್ ವಿಲ್ ಹ್ಯಾವ್ ಗುಡ್ ಫ್ಯೂಚರ್, ನಮಗೂ ಒಳ್ಳೆ ಪ್ರಾಜೆಕ್ಟ್ ಸಿಗುತ್ತೆ. ಎಲ್ಲರೂ ಹಾರ್ಡ್ ವರ್ಕ್ ಮಾಡಿದೀವಿ, ಲೈಕ್ ಮೂವಿಯಲ್ಲಿ ಇನ್ಕ್ಲೂಡಿಂಗ್ ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ನನ್ನ ಕೋ ಆರ್ಟಿಸ್ಟ್ ಆಗಿರ್ಬೋದು, ಎಲ್ಲರೂ ತುಂಬಾನೇ ಹಾರ್ಡ್ ವರ್ಕ್ ಮಾಡಿದೀವಿ. ಸೊ ಖಂಡಿತ ಆ ಹಾರ್ಡ್ ವರ್ಕ್ ಮಾಡಿರೋ ಇದಕ್ಕೆ ನಮ್ಗೊಂದು ಒಳ್ಳೆ ಪ್ರತಿಫಲ ಸಿಕ್ಕಿದ್ರೆ ವಿಲ್ ಬಿ ವೆರಿ ಹ್ಯಾಪಿ. ಓಕೆ, ಆ ಒಂದು ಭಯ ಇದೆ. ಫ್ರೆಂಡ್ಸ್ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಅಥವಾ ಜನ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಅದ್ಮೇಲೆ ಡಿಪೆಂಡ್ ಆಗಿದ್ದೀರಾ. ಓಕೆ ಹರ್ಷ, ಈಗ ಫೈಟಿಂಗ್ ವೈಸ್ ಬಂದ್ರೆ ಎಲ್ಲ ಮೂವಿಲು ಫೈಟ್ ಇದ್ದೇ ಇರುತ್ತೆ. ಸೊ ಇದ್ರಲ್ಲೂ ಕೂಡ ಫೈಟ್ ಇದೆಯಾ? ಯಾವ ರೀತಿ ಒಂದು ಪ್ರಿಪೇರ್ ಆಗಿದ್ರಿ ಅಂತ ಫೈಟಿಂಗ್ ವೈಸ್? ನನಗೆ ನಾನು ಇಂಡಸ್ಟ್ರಿಗೆ ಬರೋದಕ್ಕಿಂತ ಮುಂಚೆಯಿಂದನೂ ನನಗೆ ಆಕ್ಚುಲಿ ಚಿಕ್ಕ ವಯಸ್ಸಲ್ಲಿ ಆಸ್ತಮಾ ಇತ್ತು. ಆಸ್ತಮಾ ಇರೋದಕ್ಕೆ ಕಾರಣ ನನಗೆ ಕರಾಟೆಗೆ ಸೇರಿಸಿದ್ರು, ಕರಾಟೆ ಟೈಕೊಂಡೋಗೆ ಕರ್ನಾಟಕ ಫೆಡರೇಷನ್ ಇಂದ. ಸೊ ಅಲ್ಲಿ ನಾನು ಕಲಿತಾ ಬಂದೆ. ಆಲ್ಮೋಸ್ಟ್ 10-12 ಇಯರ್ಸ್ ನಾನು ಟೈಕೊಂಡು ಬ್ಲಾಕ್ ಬೆಲ್ಟ್ ನಾನು.
ಸೊ ಹಾಗಾಗಿ ನನ್ಗೆ ಫೈಟ್ಸ್ ಕಿಕ್ಸ್ ಆಗ್ಲಿ ಪಂಚಸ್ ಆಗ್ಲಿ ನನ್ಗೇನು ಕಷ್ಟ ಆಗಿ ಬಿಕಾಸ್ ಆ ಟೈಮಲ್ಲಿ ಅಷ್ಟು ಸೀಸನಿಂಗ್ ಆಗಿತ್ತು ನಮ್ ಕಾಲು ಕೈಯೆಲ್ಲ ಅಷ್ಟು ವರ್ಕೌಟ್ ಮಾಡಿದ್ವಿ. ಸೊ ನನ್ಗೆ ಒಂದು 2-3 ಡೇಸ್ ಸ್ಪಾನ್ ಆಫ್ ಟೈಮ್ ಅಲ್ಲಿ ನನಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರೆ ಐಲ್ ಬಿ ರೆಡಿ ಫಾರ್ ಫೈಟ್ಸ್. ಅಂಡ್ ಡಾನ್ಸ್ ಅಷ್ಟೇ, ಡಾನ್ಸ್ ನನ್ ಬಾರ್ನ್ ಸ್ಕಿಲ್ ಅದು. ಸೊ ಎನಿ ಮೂಮೆಂಟ್ಸ್ ನಾನು ಆಲ್ ಫಾರ್ಮ್ಸ್ ಆಫ್ ಡಾನ್ಸ್ ಪರ್ಫಾರ್ಮ್ ಮಾಡಿದೀನಿ ಈಗಾಗಲೇ ರಿಯಾಲಿಟಿ ಶೋಸ್ ಅಲ್ಲಿ, ಆಮೇಲೆ ಬಹಳಷ್ಟು ಕಾಂಪಿಟೇಷನ್ಸ್ ಅಲ್ಲಿ, ಇನ್ಕ್ಲೂಡಿಂಗ್ ಭರತನಾಟ್ಯ ಮಾಡಿದೀನಿ ನಾನು ಕಲ್ತು. ಸೊ ಓವರ್ ಆಲ್ ಎಲ್ಲವನ್ನ ಕೂಡ ಕಲ್ತ್ ಬಿಟ್ಟಿದೀರಾ ಅಂತ ಅಂದಂಗಾಯ್ತು ಇವಾಗ. ಫೈಟ್ ಟು ಡ್ಯಾನ್ಸ್ ನಿಮ್ಗೆ ಕಷ್ಟ ಆಗಿಲ್ಲ ಅನ್ಕೋತೀನಿ ಸಿನು ಸರ್ ಅವ್ರಿಗೆ, ಫೈಟ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಆಕ್ಟಿಂಗ್ ಇರಬಹುದು, ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಓವರ್ ಆಲ್ ಹರ್ಷ ಅವ್ರು ಅಷ್ಟೇ, ಡ್ಯಾನ್ಸ್ ನೀವು ಬೇಕಾದ ಸಾಂಗ್ ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎವ್ರಿಬಡಿ ಎಲ್ಲರೂ ಹೇಳಿದ್ದು ಕೂಡ ಹರ್ಷ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಅಂತಾನೆ ರೆಸ್ಪಾನ್ಸ್ ಮಾಡಿ. ಓಕೆ, ಈಗ ಹರ್ಷ ಅವರು ಡ್ಯಾನ್ಸ್ ಅಂತ ಮಾತಾಡಿದ್ದಕ್ಕೆ ನಂಗೆ ಒಂದ್ ಸಾಂಗ್ ನ ನೋಡ್ಬೇಕು ಅಂತ ಅನಿಸ್ತಿದೆ. ಒಂದ್ ಸಾಂಗ್ ನ ನೋಡ್ಕೊಂಡು ಬರೋಣ. ಬಡ್ಕೋ ಬಡ್ಕೋ ಮಗ, ಬಾಯ್ ಬಾಯ್ ಬಾಯಿ ಬಡ್ಕೋ, ಹುಡುಗೀರ್ ಕೈ ಕೊಟ್ರೆ ನೋಡು ಹೊಟ್ಟೆ ತುಂಬಾ ಕುಡ್ಕೋ, ಬಾರಲ್ ನೆಮ್ಮದಿ ಹುಡ್ಕೋ, ಹುಡುಗೀರ್ ಚಿಂತೆ ಕಲ್ಕೋ. ಬಡ್ಕೋ ಮಗ, ಬಾಯ್ ಬಾಯ್ ಬಾಯಿ ಬಡ್ಕೋ, ಹುಡುಗೀರ್ ಕೈ ಕೊಟ್ರೆ ನೋಡು ಹೊಟ್ಟೆ ತುಂಬಾ ಕುಡ್ಕೋ. ನೋಡಿ, ಹರ್ಷ ಅವರು ಡ್ಯಾನ್ಸ್ ನ ಪ್ರೂವ್ ಮಾಡ್ಬಿಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ಬಿಟ್ಟಿದ್ದಾರೆ, ಹೇಳೋದಷ್ಟೆಲ್ಲ ಮಾಡಿ ತೋರಿಸಿದ್ದಾರೆ. ಓಕೆ ಸೀನು ಸರ್, ಈಗ ಗಜಪಡೆ ಅಂತ ತುಂಬಾ ದಿನಗಳಿಂದಲೂ ಕೂಡ ಒಂಥರ ಮಾತುಗಳು ಕೇಳಿ ಬರ್ತಾ ಇತ್ತು, ಗಜಪಡೆ ಚಿತ್ರ ಬರ್ತಾ ಇದೆ ಅಂತ. ಸೊ ರಿಲೀಸ್ಗೆ ಎಲ್ಲೊಂದ್ ಕಡೆ ತಡ ಆಯ್ತಾ? ಕಾರಣ ಏನಿರಬಹುದು ಸರ್? ಇಲ್ಲ, ಅಂತ ತಡ ಏನಾಗ್ಲಿಲ್ಲ, ತುಂಬಾ ತಡ ಏನಾಗ್ಲಿಲ್ಲ. ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇತ್ತು, ಸೊ ದಟ್ ಅದರಿಂದ ಸ್ವಲ್ಪ ಇದಾಯ್ತು ಅಷ್ಟೇ. ಬಟ್ ಓವರ್ ಆಲ್ ವರ್ಕ್ ಇವಾಗ ರಿಲೀಸ್ಗೆ ಯಾವಾಗ ಪ್ಲಾನ್ ಮಾಡಿದ್ರೆ, ಯಾವಾಗ ಗಜಪಡೆಯನ್ನ ಪ್ರೇಕ್ಷಕರು ನೋಡಬಹುದು ಅಂತ? ಇದೇ ತಿಂಗಳು 29ನೇ ತಾರೀಕು ಬರ್ತಿದೆ ಗಜಪಡೆ. ಎಲ್ಲಾರು ದಯವಿಟ್ಟು ನೋಡಿ, ಕೆಲ್ಸಿದ್ರೆ ಅದಕ್ಕಿಂತ ಸಂತೋಷ. ಇದೇ ತಿಂಗಳು 29ಕ್ಕೆ ಪ್ಲಾನ್ ನ ಮಾಡ್ಕೊಂಡಿದ್ದೀರಾ. ಪ್ರಮೋಷನ್ಗೆಲ್ಲ ಯಾವ ರೀತಿ ಪ್ಲಾನ್ ಮಾಡಿದ್ದೀರಾ ಹರ್ಷ? ಪ್ರಮೋಷನ್ಸ್ ಈಗಾಗಲೇ ನಡೀತಾ ಇದೆ. ಪ್ರೊಡ್ಯೂಸರ್ಸ್ ಕೆಲವೊಂದು ಸ್ಟೆಪ್ಸ್ ಎಲ್ಲ ತಗೊಂಡಿದ್ದಾರೆ. ತಾನೇ ಅದೆಲ್ಲ ಶುರು ಆಗಿದೆ. ಈಗ ಒಂದು ವೀಕ್ ಇಂದ ಸ್ಟಾರ್ಟ್ ಆಗಿದೆ. ಇನ್ ಅರೌಂಡ್ 15ನೇ ತಾರೀಕು ಮೇಲೆ ಇನ್ನ ಸ್ವಲ್ಪ ಬಿಸಿ ಜಾಸ್ತಿ ಆಗುತ್ತೆ. ಆಮೇಲೆ ನಾನು ಬಹಳಷ್ಟು ಕಾಲೇಜಸ್ಗೆ ಹೋಗ್ತಾ ಇದ್ದೀನಿ, ಸ್ಕೂಲ್ಸ್ ಕಾಲೇಜಸ್ಗೆ, ಹಾಗೆ ಪಬ್ಲಿಕ್ ಫಂಕ್ಷನ್ಸ್ ಅಟೆಂಡ್ ಆಗ್ತಾ ಇದ್ದೀನಿ ಹೋಗಿ. ಸೊ ಇದೆಲ್ಲ ಬಹಳ ಪ್ಲಸ್ ಆಗುತ್ತೆ ನಮ್ಗೆ, ಯಾಕಂದ್ರೆ ನಮ್ಗೆ ಒಂದೇ ಸಲಿ ಒಂದು ಗ್ರೂಪ್ ಆಫ್ ಕ್ರೌಡ್ ಸಿಗೋದು ನಮ್ಗೆ ಇಂಥ ಸಮಾರಂಭದಲ್ಲೇ. ಈ ವೇದಿಕೆ ಪಾಪ ನಮ್ಗೆ ಎಲ್ಲಾ ಒಂದು ಸಂಘಟನೆಯವರು ಬಹಳ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದೊಂದು ವಿಚಾರ ಹೇಳ್ಬೇಕು ನಾನು. ಈ ಕನ್ನಡ ಪರ ಎಷ್ಟು ಸಂಘಟನೆಗಳಿದೆ ಅವರೆಲ್ಲ ನಮ್ಗೆ ಬ್ಯಾಕಪ್ ಆಗಿ ನಿಂತಿದ್ದಾರೆ. ಅದೊಂದು ನಮ್ಗೆ ಸಿನಿಮಾಗೆ ಮೇಜರ್ ಪ್ಲಸ್ ಅದು. ಸೊ ಇನ್ ಮುಂದಕ್ಕೆ ಹೇಗೆ ಅದನ್ನ ತಗೊಂಡು ಹೋಗ್ತೀವಿ ಅನ್ನೋದು ಮುಖ್ಯವಾಗುತ್ತೆ. ಸೊ ಜನ ಕನ್ನಡ ಚಿತ್ರ ಹೇಗೆ ಇದ್ರು ಕೂಡ ಅದನ್ನ ಬೆಣ್ತಟ್ಟಿ ಬೆಳೆಸ್ತಾರಲ್ಲ, ಅದೊಂಥರ ಖುಷಿ ಅನ್ಸುತ್ತೆ. ಮೇಡಮ್, ನೀವ್ ನೋಡಿ, ಈ ವರ್ಷದಲ್ಲಿ ಒಂದು ಸದಾಭಿರುಚಿ ಇರೋ ಒಂದು ಚಿತ್ರಗಳು ಬಹಳಷ್ಟು ಬಂತು. ಹೌದು, ನಿಮ್ಗೆ ಈ ಮೊನಾಟನಸ್ ಆಗಿ ಒಂದೇ ತರ ಸಿನಿಮಾಗಳು ಬರ್ಲಿಲ್ಲ ಈ ವರ್ಷ. ಐ ಮೀನ್ 2015ಗೆ ಬಹಳಷ್ಟು ರಂಗಿತರಂಗ ಆಗಿರ್ಬೋದು, ಫಸ್ಟ್ ರ್ಯಾಂಕ್ ರಾಜು ಆಗಿರ್ಬೋದು, ನಾನವನಲ್ಲ ಅಂತಲ್ಲ ಆ ಸಿನಿಮಾ, ಎಷ್ಟೋ ಸಿನಿಮಾ ಜನ ಸ್ವೀಕರಿಸಿದ್ರು. ಇಲ್ಲ, ಹೊಸಬ್ರು ಸಿನಿಮಾಗಳನ್ನ ಈಗ ನೋಡ್ತಿದ್ದಾರೆ ಜನಗಳು. ಈಗ ಬರೀ ಸ್ಟಾರ್ ಕ್ಯಾಸ್ಟ್ ಮಾತ್ರನೇ ಬರ್ತಿಲ್ಲ, ಹೊಸಬ್ರದ್ದು ಕೂಡ ಬರ್ತಿದ್ದಾರೆ. ಈಗ ಬರ್ತಿದ್ದಾರೆ, ಚೆನ್ನಾಗಿದ್ರೆ ಚೆನ್ನಾಗಿಲ್ಲ ಅಂದ್ರೆ ಉಗಿದ್ ಬಿಸಾಕ್ತಾರೆ, ನೋಡಲ್ಲ, ಏನೇ ಮಾಡಿದ್ರು ನೋಡಲ್ಲ. ಬಟ್ ಚೆನ್ನಾಗಿದ್ರೆ ಖಂಡಿತ ಹೊಸಬ್ರದ್ದು ತಗೊಳ್ತಾರೆ. ಅದ್ರಲ್ಲಿ ಒಂದು ಮೆಸೇಜ್ ಇದ್ರೆ ಒಬ್ರಿಗೊಬ್ರು ಅಯ್ಯೋ ಚೆನ್ನಾಗಿದೆ, ಮೆಸೇಜ್ ನ ಚೆನ್ನಾಗಿ ಕೊಟ್ಟಿದ್ದಾರೆ, ಎಲ್ಲರೂ ಕೂಡ ಹೋಗ್ಬೋದು. ಬರೀ ಮೆಸೇಜ್ ಇದ್ರೆ ಮಾತ್ರ ಸಿನಿಮಾ ನೋಡಲ್ಲ. ಬರೀ ಯಾವ್ದೋ ಒಂದು ವಿಷಯ ಮೆಸೇಜ್ ಇದೆ ಅಂತ ಮಾತ್ರ ಸಿನಿಮಾ ಮಾಡಲ್ಲ. 2.25 ಗಂಟೆ ನಿಮ್ಗೆ ಒಂಚೂರು ಬೋರ್ ಆಗದೆ ಪ್ರೆಸೆಂಟೇಶನ್ ಚೆನ್ನಾಗಿ ಮಾಡಿದ್ರೆ, ನಿಮ್ಗೆ ಸ್ಕ್ರೀನ್ ವೈಸ್ ಆಗ್ಲಿ, ಪ್ರೆಸೆಂಟೇಷನ್ ಆಗ್ಲಿ, ನಿಮ್ಗೆ ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಖಂಡಿತ. ಮೇಡಮ್, ಇವತ್ತು ಹೇಳ್ತೀನಿ, ಇವಾಗ್ಲೂ
ಈ ಸಿನಿಮಾ ನಾವ್ ಮಾಡಿದೀವಿ, ಏನೋ ಯಾರು ಮಾಡದೇ ಇರೋದ್ ಮಾಡ್ಬಿಟ್ಟಿದೀವಿ ನಾವು, ಆತರ ಎಲ್ಲ ಏನೂ ಇಲ್ಲ, ಸಿಂಪಲ್ ಸಬ್ಜೆಕ್ಟ್. ಆದ್ರೆ ಖಂಡಿತವಾಗ್ಲೂ ಹೇಳ್ತೀನಿ, ಜನಕ್ಕೆ ರೀಚ್ ಆಗುತ್ತೆ. ಮೊದಲ್ ಸ್ಟಾರ್ಟ್ ಇಂದ ಎಂಡ್ ತನಕ ನಮ್ ಜನಕ್ಕೆ ಎಲ್ಲೂ ಬೋರ್ ಆಗಲ್ಲ, 100%. ಅದ್ ನೀವಿದ್ಮೇಲೆ ಕೇಳ್ಬೇಕಾ ನಾವು ಬೋರ್ ಆಗೋದು? ಅಲ್ಲ, ಈಗ 3 ಜನ ಪಾಪ ಯುವಕರು ಯಾವ ರೀತಿ ಇರ್ತಾರೋ ಅದನ್ನ ತೋರಿಸ್ಕೊಟ್ಟಿರುವಂತದ್ದು ಚಿತ್ರದಲ್ಲಿ. ಕಾಲೇಜ್ ಲೈಫ್ ಅಲ್ಲಿ ಹುಡುಗಿರು ಪಾಪ ಕಾಲೇಜ್ ಹೋಗುವಾಗ ಯಾವ ರೀತಿ ರೇಗಿಸ್ತಾರೆ, ಯಾವ ರೀತಿ ಹುಡುಗರು ಹಿಂದೆ ಫಾಲೋ ಮಾಡ್ತಾರೆ, ಅದೆಲ್ಲವೂ ಕೂಡ ಪಾಪ ತೋರಿಸ್ಕೊಟ್ಟಿದ್ದೀರಾ. ಅದು ನಿಜವಾಗ್ಲೂ ಇದೆ, ಹುಡುಗರಿಗೆ ಅದು ಇಷ್ಟ ಆಗುತ್ತೆ. ನನ್ಗೆ ಹರ್ಷ ತುಂಬಾ ಇಷ್ಟ ಆಗಿದ್ದು ಡೈಲಾಗ್ ಏನಪ್ಪಾ ಅಂದ್ರೆ, ನಿಮ್ಮ ಒಂದು ತನ್ಮಯ ಅವರು ನಿಮ್ಗೆ ಹೇಳ್ತಾರೆ, ನೀನೇನು ಕಪಿಲ್ ತರ ಆಡ್ತಾ ಇದೀಯಾ, ನೀನು ಕಪಿಲ್ ದೇವಾ ಅಂತ. ಅದನ್ನ ತುಂಬಾ ಇಷ್ಟ ಆಗಿರುವಂತದ್ದು. ಏನಾದ್ರು ಒಂದ್ ಡೈಲಾಗ್ ಹೇಳ್ಬೋದಾ ಅದ್ರ ಬಗ್ಗೆ ಅಂತ? ನಾನದು ಬೈತೀನಿ ಅವಳಿಗೆ, ಲೈಕ್ ಕೋಡಂಗಿ ಮುಂಡೆದೆ, ನೀನ್ ಯಾರು ರೋಡಲ್ಲಿ ನಡ್ಕೊಂಬ ಅಂತ ಹೇಳಿದ್ದು, ಫುಟ್ಪಾತ್ ಮೇಲೆ ನಡಿ ಅಂತ. ನಿಮ್ಮ ಅಪ್ಪ ಏನು ಫುಟ್ಪಾತ್ ನ ಟೈಲ್ಸ್ ಅಲ್ಲಿ ಕಟ್ಸ್ಕೊಟ್ಬಿಟ್ಟಿದಾರ ಅಂತ ಕೇಳ್ತಾಳೆ. ನಮ್ಮ ಅಪ್ಪನ ಬಗ್ಗೆ ಮಾತಾಡ ನೀನು ಅಂತೀನಿ. ಸೊ ಇದೊಂದು ಕಾನ್ವರ್ಸೇಷನ್ ಹೋಗುತ್ತೆ. ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿದ್ದ ಡೈಲಾಗ್ಸ್ ಅದೇ. ಇನ್ನು ಬೈಕ್ ಮೇಲೆ ಹೋಗ್ತಾನು ಹೇಳ್ತಾರೆ, ಬೈಕ್ ಏನೋ ಕೆಳಗಡೆ ಅಳ್ಗಾಡ್ತಾ ಇದೆ ಅಂತ. ಅದು ಆಕ್ಚುಲಿ ಪಂಚರ್ ಆಗಿರುತ್ತೆ, ಅದು ಪಂಚರ್ ಆಗಿರುತ್ತೆ, ಗಾಡಿ ಎಲ್ಲಾರ್ತಾ ಇರುತ್ತೆ. ನಿಮ್ಗೆ ಗೊತ್ತಲ್ಲ, ಪಂಚರ್ ಆಗಿರೋ ಗಾಡಿನ ತಗೊಂಡ್ ಹೋಗ್ತಾ ಇದ್ರೆ ಶೇಕ್ ಆಗ್ತಾ ಇರುತ್ತೆ. ನಿಮ್ ಬೈಕ್ ಕೆಳಗಡೆ ಏನೋ ಅಲ್ಲಾಡ್ತಾ ಇದೆ ಅಂತ ಹೇಳ್ತಾಳೆ. ನಮ್ ಕೆಳಗಡೆದೆಲ್ಲ ಸ್ಟ್ರಾಂಗ್ ಆಗೇ ಇದೆ, ಏನೋ ಅಲ್ಲಾಡ್ತಾ, ಆರಾಮಾಗಿ ಕೂತ್ಕೊಳ್ಳಿ ಅಂತ ಹೇಳ್ತೀನಿ. ಮುಂದೆ ಪಾಪ ಬೈಕ್ ಪಂಚರ್ ಆಗಿದ್ ನೋಡ್ತೀರಾ? ಅದು ನಿಲ್ಸಿ ಪಂಚರ್ ಆಗಿದೆ, ಗಾಡಿ ಪಂಚರ್ ಆಗಿದೆ. ಪಂಚರ್ ಆಗಿರೋ ಗಾಡಿ ಅವ್ಳು ಕೇಳ್ತಾಳೆ, ಇವ್ರು ಕೇಳ್ತಾರೆ, ಎಲ್ಲ ನಿಮ್ ಮನೆ ಏನ್ ಇಷ್ಟೊತ್ತು ಜೋಳ ತಿಂತಾ ಇದೆಯಲ್ಲ ಅಂತ ಬೈತಾರೆ ಇವರು. ನಮ್ಮನೆ ಇಲ್ಲೇ ಹತ್ರನೇ, ನೀನ್ ಡ್ರಾಪ್ ಕೊಡ್ತೀನಿ ನಮ್ಮ ಮನೆ ತೋರಿಸ್ತೀನಿ ಅಂತೇಳಿ. ಡ್ರಾಪ್ ತಾನೆ ಅನ್ಬಿಟ್ಟು ಇವರು ಕೊಡ್ತಾರೆ. ಡ್ರಾಪ್ ಪಂಚರ್ ಗಾಡಿ ಆದ್ರೂ ಫಿಗರ್ ಅಲ್ವಾ, ಒಂದ್ ಹುಡುಗಿ ಅಲ್ವಾ, ಅಂದ್ಬಿಟ್ಟು ಏನ್ ಮಾಡ್ತಾರೆ, ಹೆಂಗ್ ಮಿಸ್ ಮಾಡ್ಕೊಳ್ಳೋದು, ಹಿಂದೆ ಕುತ್ಕೊಂತ ಇದ್ದಾರೆ ಫಸ್ಟ್ ಟೈಮ್. ಆಲ್ರೆಡಿ ಅವ್ರಿಗೊಂದ್ ಸಿಂಕ್ ಆಗಿರುತ್ತೆ, ಅವ್ರ ಮೇಲೆ ಒಂದು ಒಲವು ಬೆಳೆದಿರುತ್ತೆ. ಸೊ ಅದಕ್ಕೆ ಇದೇ ಹುಡುಗಿ ಅಲ್ವಾ, ಸರಿ ಹೆಂಗಾರ ಕ್ಯಾಚ್ ಹಾಕೊಂಬೋಣ ಅನ್ಬಿಟ್ಟು ಏನ್ ಮಾಡ್ತಾರೆ. ಹಿಂಗೆ ನಾನು ಯಾವ ಹುಡುಗಿ ಕೇಳಿದ್ರು ಡ್ರಾಪ್ ಕೊಡ್ತೀರಾ? ಪಾಪ ಇಷ್ಟ ಆಗ್ಬಿಟ್ರೆ ಹುಡುಗಿ ಅಂತಲ್ಲ, ಯಾರಿಗ ಏನ್ ಬೇಕಾದ್ರೂ ಮಾಡ್ತೀವಿ, ಇಷ್ಟ ಆಗ್ಬೇಕಷ್ಟೇ. ಇಷ್ಟ ಆಗ್ಬೇಕು, ಇಷ್ಟ ಅವ್ರಿಗೆ ನಿಜವಾಗ್ಲೂ ಇಷ್ಟ ಆಗ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ಅವ್ರಿಗೆ ಹೆಲ್ಪಿಂಗ್ ನೇಚರ್ ತುಂಬಾ ಚೆನ್ನಾಗಿದೆ. ನಮಗೂ ಕೂಡ ಹೆಲ್ಪ್ ಮಾಡಿದ್ದಾರೆ. ನಮ್ಮಂತ ತುಂಬಾ ಜನಕ್ಕೆ, ಇಲ್ಲ ಸತ್ಯ ಹೇಳ್ತಿದೀನಿ, ತುಂಬಾ ಜನಕ್ಕೂ ಕೂಡ ಅವ್ರು ಹೆಲ್ಪ್ ಮಾಡಿದ್ದಾರೆ. ಅವರು ರಜನಿಕಾಂತ್ ಮಟ್ಟಕ್ಕೆ ಬೆಳೀಲಿ ಅಂತ ನಾನು ಆಶಿಸ್ತೀನಿ. ಅವ್ರು ನಿಜವಲ್ಲ, ಅವ್ರ ಹೆಲ್ಪಿಂಗ್ ನೇಚರ್ ಇದೆ, ಅವ್ರಿಗೆ ಒಳ್ಳೆ ಮನ್ಸಿದೆ. ನಾವು ಅದೇ ಹೇಳಿದ್, ನಾನು ಕೂಡ ಹೆಲ್ಪ್ ತಗೊಂಡಿದ್ದೀನಿ, ನಂತರ ತುಂಬಾ ಜನ ಹೆಲ್ಪ್ ಮಾಡಿದ್ದಾರೆ. ಅವ್ರು ಮಾಡಿದ್ದಾರೆ, ಅವ್ರು ಒಳ್ಳೆ ಕೂಡ ಅವ್ರು ಬೆಳಿಲಿ. ನಾನಂದ್ರೆ ಹೆಣ್ಮಕ್ಳಿಗೆ ಹೇಳ್ತೀನಿ, ಪಾಪ ಲೇಟ್ ಆದ್ರೆ ಮನೆಗೆ ಹೋಗಕ್ಕೆ ನಂಬರ್ ಕಾಲ್ ಮಾಡಿ ಬಿಡುವು ಇರ್ಬೇಕಷ್ಟೇ ನಮ್ಗೆ. ನಮ್ಗೆ ಆಗ್ದವ್ರ ನಮ್ಮ ಹುಡುಗರನ್ನ ಕಳಿಸ್ತೀನಿ, ಹೋಗಿ ಅಂತ. ಜನ ಗ್ಯಾಂಗ್ ಬೇರೆ ಇದಾರೆ ನಮ್ಮ ಹುಡುಗರು, ಹೋಗ್ರು ಡ್ರಾಪ್ ಮಾಡ್ಬಾರೋ, ಹುಡುಗಿ ಡ್ರಾಪ್ ಕೇಳ್ತಾ ಇದ್ದಾಳೆ. ಪಂಚರ್ ಆಗಿರೋ ಗಾಡಿ ಹುಡುಗಿರಿಗೆಲ್ಲ ಫಸ್ಟ್ ಕೊಡ್ತಾರೆ ಡ್ರಾಪ್. ಪಂಚರ್ ಆಗಿ. ಓಕೆ, ಏನಂದ್ರೆ ಮನುಷ್ಯ ಈಗ ಸಾಕಷ್ಟು ನಿರೀಕ್ಷಣೆ ಇಟ್ಕೊಂಡಿದ್ದೀರಾ ಮೊದಲ ಚಿತ್ರ ಅಂತ. ಸೊ ಅನ್ಕೊಂಡಿದ್ರಾ ಮೊದಲ ಚಿತ್ರನೇ ಈ ರೀತಿ ಒಂದು ನೇಮ್ ಆಫ್ ಫ್ರೇಮ್ ನಾನು ಚೇಂಜ್ ಮಾಡುತ್ತೆ ಅಂತ ಅನ್ಕೊಂಡಿದ್ರಾ ಅಂತ? ಈಗ ಯಾಕಂದ್ರೆ ಸಾಕಷ್ಟು ಒಂದು ಸುದ್ದಿಯನ್ನ ಮಾಡ್ತಾ ಇರುವಂತದ್ದು ಗಜಪಡೆ ಆಲ್ರೆಡಿ. ಸೊ ಅನ್ಕೊಂಡಿದ್ರಾ ಅಂತ? ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಆಬ್ವಿಯಸ್ಲಿ ನಾನು ಹೇಳ್ದಂಗೆ ಟೆನ್ಷನ್, ಭಯ, ಆಮೇಲೆ ದೊಡ್ಡ ಸ್ಕ್ರೀನ್ ಅಲ್ಲಿ ಬರುತ್ತೆ ಹೀರೋಯಿನ್ ಆಗಿ. ಸೊ ಆಬ್ವಿಯಸ್ಲಿ ಒಂದ್ ಭಯ ಇತ್ತು, ಲೈಕ್ ಹೌ ಏನಾಗುತ್ತೆ ಅಂತ. ಇವಾಗ ನನ್ಗೆ ತುಂಬಾನೇ ಖುಷಿ ಆಗ್ತಿದೆ. ಥ್ಯಾಂಕ್ ಗಾಡ್ ನಾನು ಈ ಆಪರ್ಚುನಿಟಿ ಮಿಸ್ ಮಾಡ್ಕೊಂಡಿಲ್ಲ. ಗಜಪಡೆ ಮಾಡಿದ್ಕೆ ನನ್ಗೊಂದು ಕೆರಿಯರ್ ಅಲ್ಲಿ ಒಂದು ಒಳ್ಳೆ ಬಿಗ್ ಪ್ಲಸ್ ಪಾಯಿಂಟ್ ಅದು. ಬಿಕಾಸ್ ಒಳ್ಳೆ ಸಬ್ಜೆಕ್ಟ್, ಡೈರೆಕ್ಟರ್ ಸರ್ ಹೇಳ್ದಂಗೆ ಒಳ್ಳೆ ಸಬ್ಜೆಕ್ಟ್, ಎಲ್ಲರಿಗೂ ಖಂಡಿತ ಒಂದು ಬ್ರೇಕ್ ಸಿಗುತ್ತೆ. ಎಲ್ಲಾರ ಕ್ಯಾರೆಕ್ಟರ್ ಡಿಫ್ರೆಂಟ್ ಆಗಿದೆ. ಸೊ ಸುಮ್ನೆ ಏನೋ ಗುಂಪಲ್ ಗೋವಿಂದ ಆಗಿದ್ರೆ ಓಕೆ ಫೈನ್, ಏನೋ ಬಂತು, ನೋ ಯೂಸ್ ಫಾರ್ ಮಿ ಅಂತ ಅನ್ಸ್ತಿತ್ತು. ಬಟ್ ಇದ್ರಲ್ಲಿ ಏನು ಅಂದ್ರೆ ನಾನು ಐಡೆಂಟಿಫೈ ಮಾಡ್ಬೋದು, ಓಕೆ ಮೋನಿಶಾ ಕ್ಯಾರೆಕ್ಟರ್ ಚೆನ್ನಾಗಿತ್ತು. ಸೊ ಅದು ನಾನು ಖಂಡಿತ ಡೈರೆಕ್ಟರ್ ಸರ್ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಆಡಿಷನ್ಗೆ ಹೋಗಿದ್ದೆ, ತುಂಬಾ ಜನ ಹೋಗಿದ್ದು. ಅದರಲ್ಲಿ ನನ್ ಗಾಡ್ಸ್ ಗ್ರೇಸ್ ದಟ್ ನನ್ಗೆ ಈ ಪಾತ್ರ ಕೊಟ್ಟಿದ್ಕೆ. ಸೊ ಡೈರೆಕ್ಟರ್ ಸರ್ ತುಂಬಾನೇ ಥ್ಯಾಂಕ್ಸ್ ಹೇಳ್ಬೇಕು. ಓಕೆ, ಸೀನು ಸರ್, ಈಗ ಹೊಸಬ್ರ ಪ್ರಯತ್ನ ಅಂತ ಹೇಳಿದ್ವಿ, ಹೊಸಬ್ರನ್ನ ಹಾಕೊಂಡು ಮೂವಿ ಬೇರೆ ಮಾಡಿದೀರಾ. ಬಟ್ ಒಂದು ನಿರ್ದೇಶಕನಾಗಿ ದೊಡ್ಡ ಜವಾಬ್ದಾರಿ ತಲೆ ಮೇಲೆ ಇರುತ್ತೆ. ಒಂದು ಚಿತ್ರವನ್ನ ಕಂಪ್ಲೀಟ್ ಮಾಡೋವರೆಗೂ ಕೂಡ ದೊಡ್ಡ ಜವಾಬ್ದಾರಿ, ಅಯ್ಯೋ ಹೇಗೆ ಕಂಪ್ಲೀಟ್ ಆಗೋದು ಹೇಗೆ ಅಂತ. ಬಟ್ ಎಲ್ಲರೂ ಹೊಸಬ್ರಾಗಿರೋದ್ರಿಂದ ಎಲ್ಲಾದ್ರೂ ಒಂದ್ ಕಡೆ ಕಷ್ಟ ಅನಿಸ್ತಾ ಚಿತ್ರವನ್ನ ಕಂಪ್ಲೀಟ್ ಮಾಡೋದಕ್ಕೆ ನಿಮ್ಗೆ ಹೇಗೆ ಅಂತ? ಇಲ್ಲ, ಕಷ್ಟ ಆಗ್ಲಿಲ್ಲ. ನಾನು ಅದೇ ಹೇಳಿಲ್ಲ, ಇವರೇ ಆಗಲ್ಲ, ಇನ್ನ ಯಾರೇ ಆರ್ಟಿಸ್ಟ್ ಗಳಾದ್ರೂ ಕೂಡ ಪ್ರತಿಯೊಬ್ಬ ಆರ್ಟಿಸ್ಟು ಸಣ್ಣ ಪುಟ್ಟ ಪಾಪುಯಿಂದ ಹಿಡಿದು ದೊಡ್ಡ ಕಲಾವಿದರವರೆಗೂ ಎಲ್ಲಾರು ನಾನು ಆಡಿಷನ್ ಮಾಡಿನೇ ತಗೊಂಡೆ. ನನಗೆ ಆಫೀಸಲ್ಲೇ ನಾನು ಆಡಿಷನ್ ಮಾಡಿ ಅವ್ರ ಪರ್ಫಾರ್ಮೆನ್ಸ್ ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡಿ ಪಕ್ಕಾ ಅವ್ರದ್ದು ಹೊಸಬ್ರಾದ್ರೂ ಪರವಾಗಿಲ್ಲ, ನಮ್ಮ ಬಜೆಟ್ ಕಮ್ಮಿ ಇತ್ತಲ್ಲ ಅದಕ್ಕೆ ಎಲ್ಲರೂ ಹೊಸಬ್ರಾದ್ರೂ ಪರವಾಗಿಲ್ಲ ಆಡಿಷನ್ ಮಾಡಿ ಅವ್ರು ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅಂದ್ಮೇಲೆ ಅವ್ರನ್ನ ಸೆಲೆಕ್ಟ್ ಮಾಡಿ ನಾವು ಡೇಟ್ ಕೊಡ್ತಾ ಇದ್ದೆ. ಸೊ ಅದರಿಂದ ನಾನು ಶೂಟಿಂಗ್ ಸ್ಪಾಟ್ ಅಲ್ಲಿ ನನಗೆ ಎಲ್ಲೂ ಕಷ್ಟ ಅಂತ ಅನಿಸ್ಲೇ ಇಲ್ಲ. ಖಂಡಿತ ಕಷ್ಟ. ಹರ್ಷ ಅವರೇ ಸ್ವಲ್ಪ ತಲೆ ತಿಂದಿರ್ತಾರೆ ಅಷ್ಟೇ, ಬಿಟ್ರೆ ಏನಿರಲ್ಲ. ಚಿತ್ರವನ್ನ ರಿಲೀಸ್ ಮಾಡೋದಕ್ಕೂ ಕೂಡ ಸಾಕಷ್ಟು ತಯಾರಿನ ನಡೆಸಿದ್ದೀರಾ. ದೊಡ್ಡ ಸಕ್ಸಸ್ ನಿಮ್ದಾಗ್ಲಿ. ಗಜಪಡೆ 100 ಡೇಸ್ ನ ಕಂಪ್ಲೀಟ್ ಮಾಡಿ. ಇನ್ನೊಂದು ವಿಷಯ ಹೇಳ್ಬಿಡ್ಬೇಕು,
ಆಕ್ಚುಲಿ ಈ ಸಿನಿಮಾ ನಮ್ಗೆ ಸ್ಫೂರ್ತಿ ತುಂಬಿದಂತಹ ನನ್ನ ಬಹಳಷ್ಟು ಫೇವ್ರೆಟ್ ಆಕ್ಟರ್ಸ್ ಇದ್ದಾರೆ. ಆಕ್ಚುಲಿ ನಾನು ಸಿನಿಮಾಗೆ ಒಬ್ಬ ನಾಯಕನಾಗಿ ನಾನು ಬರ್ಬೇಕಾದ್ರೆ ಸಿನಿಮಾಗೆ ಕ್ಲಾಪ್ ಮಾಡ್ಬೇಕು, ರಾಜ್ಕುಮಾರ್ ಅವ್ರ ಮನೆಯವರು, ಅಣ್ಣವ್ರ ಫ್ಯಾಮಿಲಿ ಯಾರಾದ್ರೂ ಕ್ಲಾಪ್ ಮಾಡ್ಬೇಕು. ಇವತ್ತಿನ ದಿನ ಆ ಒಂದು ಕನ್ಸು ನೆರವೇರ್ತು. ಆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಕ್ಲಾಪ್ ಅವರು ಮತ್ತೆ ಅವ್ರ ವೈಫ್ ಇಬ್ರು ಬಂದ್ರು, ಭಾರಿ ಖುಷಿ ಆಯ್ತು. ಅವ್ರಿಬ್ರು ಬಂದು ವಿಶ್ ಮಾಡಿದ್ರು, ಕ್ಲಾಪ್ ಮಾಡಿದ್ರು. ಇವತ್ತಿನ ನೀವು ನೋಡ್ತಾ ಇದ್ರೆ ಧನ್ಯವಾದಗಳು ನಿಮ್ಗೆ. ಆಡಿಯೋ ರಿಲೀಸ್ ಕೂಡ ಸುದೀಪ್ ಅವರಿಂದ ಆಗಿರುವಂತದ್ದು. ಸುದೀಪ್ ಸರ್ ನಾನು ಅವ್ರ ಕೈ ಕೆಳಗೆ ನಾನು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದೆ. ಮೈ ಆಟೋಗ್ರಾಫ್ ಫಸ್ಟ್ ಡೈರೆಕ್ಟರ್, ನಾನು ಅವ್ರಿಗೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದೆ. ಓಕೆ, ಖಂಡಿತ ಇಷ್ಟು ದೊಡ್ಡ ದೊಡ್ಡ ನಟರ ಸಾಥ್ ಕೂಡ ನಿಮ್ ಚಿತ್ರತಂಡಕ್ಕೆ ಇರುವಂತದ್ದು. ಎಲ್ಲ ಕಡೆ ದೊಡ್ಡ ಫೇವರೇಟ್ ಆಕ್ಟರ್ ಸುದೀಪ್ ಅವರು. ಖಂಡಿತ ಹರ್ಷ, ಇಷ್ಟೊತ್ತು ನಮ್ಮ ಜೊತೆಗಿತ್ತು, ಸಾಕಷ್ಟು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಂಡ್ರೆ ಥ್ಯಾಂಕ್ ಯು ಸೋ ಮಚ್. ಮೋನಿಶಾ, ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸರ್, ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಚಿತ್ರ 100 days ನ ಕಂಪ್ಲೀಟ್ ಮಾಡಲಿ, ದೊಡ್ಡ ಸಕ್ಸಸ್ ನಿಮ್ದಾಗ್ಲಿ ಅಂತ ನಾವು ಕೂಡ ನಮ್ಮ ಟೀಮ್ ಕಡೆಯಿಂದ ವಿಶ್ ಮಾಡ್ತೀವಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಸಾಕಷ್ಟು ದಿನಗಳಿಂದ ಒಂದು ಹವಾನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿತ್ತು. ಗಜಪಡೆ ರಿಲೀಸ್ ಆಗುತ್ತೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಈಗ ರಿಲೀಸ್ ನ ಭಾಗ್ಯ ಕೂಡ ಕೂಡಿ ಬಂದಿರುವಂತದ್ದು. ಇದೇ ತಿಂಗಳು 29ಕ್ಕೆ ಚಿತ್ರ ರಿಲೀಸ್ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಸಾಕಷ್ಟು ತಯಾರಿಗಳು ಕೂಡ ನಡೀತಾ ಇರುವಂತದ್ದು. ಈ ಒಂದು ಗಜಪಡೆಯ ಒಂದು ಗಜಾವತಾರವನ್ನ ನೀವು ಕೂಡ ನೋಡ್ಬೇಕು ಅಂತ ಅಂದ್ರೆ 29th ವರೆಗೂ ಕೂಡ ವೇಟ್ ಮಾಡಲೇಬೇಕು. ಆ ಡೇ ರಿಲೀಸ್ ಆದ ತಕ್ಷಣ ಚಿತ್ರ ಫಸ್ಟ್ ಡೇ ಹೋಗಿ ಫಸ್ಟ್ ಶೋನ ನೀವೆಲ್ಲರೂ ಕೂಡ ನೋಡಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ ಅಂತ ಹೇಳ್ತಾ, ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಮಸ್ಕಾರ.